ಹೆಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ವಿದ್ಯಾರ್ಥಿಗಳು ತುಂಬ ಜನ ಕೇಳುವಂಥ ಪ್ರಶ್ನೆ ಅಂದರೆ ನಮ್ಮ ಚಲನು ಅಡ್ಮಿಷನ್ ಆರ್ಡರ್ ಒಂದು ಲೈವ್ ಡೆಮೋ ಕೊಡ್ರಿ ಅಂತ ಹೇಳ್ತಿದ್ರು. ಸೊ ನಿಮಗೆ ತೋರಿಸಿ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಚಲನ್ ಯಾವ ಥರ ಇರುತ್ತೆ ಮತ್ತು ಆ ಒಂದು ಚಲನಲ್ಲಿ ಯಾವ ಬ್ಯಾಂಕ್ಗಳು ಒಂದು ಮೆನ್ಷನ್ ಮಾಡಿದ್ದಾರೆ. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಊರಲ್ಲಿ ಅಥವಾ ಒಂದೊಂದು ಹತ್ತಿರ ಸಿಟಿಯಲ್ಲಿ ಒಂದು ಬ್ಯಾಂಕ್ಗಳನ್ನು ಮೆನ್ಷನ್ ಮಾಡಿರಲ್ಲ. ಅಂದರೆ ನಮಗೆ SBI ಹತ್ರ ಇದ್ರೆ ಬೇರೆ ಒಂದು ಬ್ಯಾಂಕನ್ನು ಮೆನ್ಷನ್ ಮಾಡಿರ್ತಾರೆ ಚಲನಲ್ಲಿ. ಸೊ ಹಾಗಾಗಿ ನಾನು ತೋರಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳು ಯಾವ ಬ್ಯಾಂಕ್ ಇರುತ್ತೆ, ಹಾಗೇನೆ ಎಷ್ಟು ದಿನದೊಳಗಿರುತ್ತೆ, ನಿಮ್ಮ ಕಾಲೇಜ್ ಹೆಸರು, ನಿಮ್ಮ ಒಂದು ಕಾಲೇಜ್ ಅಡ್ರೆಸ್ಸು, ನಿಮ್ಮ CET ರ್ಯಾಂಕು, ಹಾಗೆ ಚಲನಲ್ಲಿ ಕೋಡು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಯಾಕೆಂದರೆ ನೀವು ಅಪ್ಲಿಕೇಶನ್ ಹಾಕೋ ಮುಂದೆನೆ ಇವನ್ನೆಲ್ಲ ಮೆನ್ಷನ್ ಮಾಡಿರ್ತೀರ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರ, RD ನಂಬರ್ ಕೊಟ್ಟಿರ್ತಾರ, ಹಾಗೆ ನಿಮ್ಗೆ ಯಾವ ಮತ್ತು ಆಪ್ಷನ್ ಎಂಟ್ರಿಯಲ್ಲಿ ಯಾವ ಕಾಲೇಜ್ ಬೇಕು, ಆ ಕಾಲೇಜ್ ಅಡ್ರೆಸ್ ಎಲ್ಲ ಇರುತ್ತೆ. ಆ ಕಾಲೇಜ್ ಕೋಡ್ ಸಮೇತ ನಿಮ್ಮ ಚಲನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನೇ ಎಷ್ಟು ದಿನ ಒಳಗಡೆ ನಿಮ್ಗೆ ಕಟ್ಟಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಇವತ್ತು ನಾನು ಒಂದು ಲೈವ್ ಡೆಮೋ ತೋರಿಸಿ ನೋಡಿ ವಿದ್ಯಾರ್ಥಿಗಳೇ. ಅದು ನಿಮ್ಮ ಸೀನಿಯರ್ಸ್ ಇಸ್ಕೊಂಡಿದ್ದೀನಿ ಚಲನು, ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಯೂಸ್ ಆಗಲಿ ಅಂತಂದು. ಸೊ ಲಾಸ್ಟಲ್ಲಿ ನೋಡಿ ಸ್ಕಿಪ್ ಮಾಡಿದೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ರಲ್ಲ, 2022 ಮತ್ತು 2023ನೇ ಒಂದು ಸಾಲಿನ ಚಲನ ಆಗಿದೆ. ಸೊ ಈ ಚಲನ್ ಏನು ಮೆನ್ಷನ್ ಮಾಡಿರ್ತಾರೆ ನೋಡಿ ವಿದ್ಯಾರ್ಥಿಗಳು, ಬೆನಿಫಿಷಿಯಲ್ ಅಕೌಂಟ್ ಡೀಟೇಲ್ಸ್ ಇರುತ್ತೆ, ಹಾಗೆಯೇ ನಿಮ್ಮ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನೇಮ್ ಇರುತ್ತೆ, ಹಾಗೆ ನಿಮ್ಮ ICFC ಕೋಡ್ ಇರುತ್ತೆ ಇಲ್ಲಿ, ಹಾಗೆಯೇ ಯೂನಿಯನ್ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು SBI ಅಥವಾ ಮತ್ತೆ ಏನದು HDFC, ಆಕ್ಸಿಸ್ ಬ್ಯಾಂಕ್ ಯಾವ್ದು ಬೇಕಾದ ತೆಗೆದುಕೊಳ್ಬಹುದು. ನಿಮ್ಮ ಹತ್ತಿರದಲ್ಲಿರುವಂತ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. CET ನಂಬರ್ ಇರುತ್ತೆ, ಆಮೇಲೆ ಕ್ಯಾಂಡಿಡೇಟ್ ನೇಮ್ ಇರುತ್ತೆ, ನಿಮ್ ಡೇಟ್ ಆಫ್ ಬರ್ತು, ಹಾಗೆ ಕಾಲೇಜ್ ನೇಮ್ ಏನಿರುತ್ತಲ್ಲ ಅದು ಇರುತ್ತೆ. ನಿಮಗೆ ಕಾಲೇಜ್ ನೇಮು ಪ್ಲಸ್ ನಿಮಗೆ ಸಿಕ್ಕಿರೋ ಒಂದು ನೀವು ಯಾವ ಬ್ರಾಂಚ್ ಅನ್ನು ಬಂದಿರುತ್ತಲ್ಲ, ನಿಮ್ಗೆ ಯಾವ ಬ್ರಾಂಚ್ ಮೇಲೆ ಒಂದು ಸೀಟ್ ಅಲಾಟ್ ಆಗಿರುತ್ತಲ್ಲ ಆ ಬ್ರಾಂಚು, ನಿಮ್ಗೆ ಎಷ್ಟು ಟೋಟಲ್ ಅಮೌಂಟ್ ಏನಿದೆಯಲ್ಲ ಇಲ್ಲಿ, ಈ ಟೋಟಲ್ ಅಮೌಂಟ್ ಏನಿದೆಯಲ್ಲ ಈ ಅಮೌಂಟ್ ಅಷ್ಟೇ ಕಟ್ಟಬೇಕಾಗುತ್ತೆ. ಇದ್ರ ಬಿಟ್ಟು ₹1 ಹೆಚ್ಚಿಗೆ ಕಟ್ಟಂಗಿಲ್ಲ. ನೋಡಿ ವಿದ್ಯಾರ್ಥಿ, ನಿಮ್ಮ CET ಒಂದು ಇದೇ ತರ ಇರುತ್ತೆ. ಸೊ ಇಲ್ಲಿ 3 ಸ್ಲಿಪ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಸೊ 1, 2, 3 ಸ್ಲಿಪ್ ಇದೆ ಅಲ್ಲ, ಈ 3 ಒಟ್ಟಿಗೆ ಇರ್ತಾವೆ ವಿದ್ಯಾರ್ಥಿಗಳೇ. ಇದರಲ್ಲಿ ಒಂದು ಸ್ಲಿಪ್ ಬಂದು ನಿಮ್ಮ ಒಂದು ಬ್ಯಾಂಕ್ ಅಲ್ಲಿ ಹೋಗ್ತಿರಲ್ಲ, ಯೂನಿಯನ್ ಬ್ಯಾಂಕ್, ಆ ಬ್ಯಾಂಕ್ ಅಲ್ಲಿ ಕೊಡ್ಬೇಕಾಗತ್ತೆ. ಒಂದು ಸ್ಲಿಪ್ ಅವ್ರು ತಗೊಂತಾರೆ. 2ನೇ ಸ್ಲಿಪ್ ನಿಮ್ಮ ಕಾಲೇಜಲ್ಲಿ ಕೊಡ್ಬೇಕಾಗತ್ತೆ. 3ನೇ ಸ್ಲಿಪ್ ನೀವು ಭದ್ರವಾಗಿ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ನೀವು ಸ್ಕಾಲರ್ಶಿಪ್ ಆಗ್ತಿರಲ್ಲ, ಯಾವುದೋ ಒಂದು ಪ್ರೈವೇಟ್ ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಗೆ ಗವರ್ಮೆಂಟ್ ಸ್ಕಾಲರ್ಶಿಪ್ ಆಗಿರ್ಬೋದು, ಅದ್ರ ಜೊತೆಯಲ್ಲೇ ಮತ್ತೆ ನೀವು ಬಸ್ ಮಾಡ್ಸೋ ಮುಂದೆ ಇದು ಎಲ್ಲಕ್ಕೂ ನಿಮ್ಮ ಒಂದು ಫೀಸ್ ರಿಸಿಪ್ಟ್ ಅಟ್ಯಾಚ್ ಮಾಡಿಸಿ ಇದು ಮಾಡಬೇಕಾಗತ್ತೆ. ಸೊ ಹಂಗಾಗಿ 3 ಸ್ಲಿಪ್ ಕಂಪಲ್ಸರಿ ಬೇಕಾಗತ್ತೆ. 2 ಸ್ಲಿಪ್ ಅವ್ರಿಗೆ ಹೋಗ್ತೀರಾ, 1 ಸ್ಲಿಪ್ ನೀವು ಹಿಡ್ಕೊಂತಿಲ್ಲ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ನಿಮ್ಮ ಒಂದು ಚಲನ್ ಬಂದಿದ ಮೇಲೆ ಒಂದು ಕಂಪ್ಯಾರಿಸನ್ ಮಾಡೋಕ್ಕಾದ್ರೂ ಯೂಸ್ ಆಗುತ್ತೆ. ಹಾಗೆ ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿಗಳು.